ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿದ್ದಾಯ್ತು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋದಾದ್ರೆ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ಬಹುದು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ವಿಚಾರವಾದ್ರೂ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಂಡು ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡಿದ್ರೆ ಅದರ ಫಲಗಳು ಮತ್ತಷ್ಟು ಅದ್ಭುತವಾಗತ್ತೆ. ಸ್ವಲ್ಪ ಗೊಂದಲನೇ ಜಾಸ್ತಿ ಇದೆ. ಯಾವುದೇ ಒಂದು ಕೆಲಸವನ್ನ ಇದೇ ಕೆಲಸ ಹೀಗೆ ಮಾಡಬೇಕು ಅಂತ ಚಿಂತನೆ ಮಾಡಲ್ಲ. ಎಲ್ಲದರ ಬಗ್ಗೆ ಆಲೋಚನೆ ಮಾಡ್ತೀರಿ, ಎಲ್ಲವನ್ನೂ ಚಿಂತನೆ ಮಾಡ್ತೀರಿ. ಯಾವುದೋ ಒಂದು ಕೆಲಸವನ್ನ ಕೈಗೆತ್ಕೊಂಡ್ರೆ ಅದಕ್ಕೆ ಒಂದು ದಾರಿ ಹುಡುಕಲ್ಲ, ಬೇರೆ ಬೇರೆ ದಾರಿ ಹುಡುಕ್ತೀರಿ. ಸುಂದರವಾದಂತಹ ದಾರಿ, ಒಳ್ಳೆಯ ರಸ್ತೆ ನಿಮ್ಮ ಕಣ್ಣು ಕಂಡ್ರು ಇನ್ನೂ ಬೇಗ ಹೋಗಿ ಸೇರ್ಕೋಬಹುದು ಅಂತ ಪಕ್ಕದ ಇನ್ನೊಂದು ರಸ್ತೆ ಹುಡುಕ್ತೀರಿ. ಅಂದ್ರೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಭವಿಷ್ಯದಲ್ಲಿ ಬೆಳಕು ಕಂಡ್ರು ನೀವು ಇರಬೇಕಾಗಿರ್ತಕ್ಕಂಥ ದಾರಿಯನ್ನ ಬಿಟ್ಟು ಇನ್ನೊಂದು ದಾರಿಯನ್ನು ಹುಡುಕೊಂಡು ಮುನ್ನಡೆಯುವಂತ ಮನಸ್ಸು ನಿಮ್ಮದಾಗತ್ತೆ. ಆಗ ಕೆಲಸ ಅಂತಕ್ಕಂಥದ್ದು ಕಾರ್ಯಸಿದ್ಧಿ ಆಗಲ್ಲ, ಅಲ್ಲಿಗೆ ಮೊಟಕುಗೊಳಿಸುತ್ತೆ. ಅದಕ್ಕೋಸ್ಕರ ಕರ್ಕಾಟಕ ರಾಶಿಯವರು ತಾಳ್ಮೆಯಿಂದ ಇರಿ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಬೇಡ, ಯಾವುದೇ ವ್ಯವಹಾರ ಬೇಡ, ಯಾವುದೇ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಬೇಡ. ಏನು ಮಾಡಬೇಕಾದ್ರೂ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಆಗ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗತ್ತೆ. ಏನೇ ಮಾಡಬೇಕಾದ್ರೂ ತಾಳ್ಮೆ ಬಹಳ ಮುಖ್ಯ. ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ತಾಳ್ಮೆ ಎಂಬತಕ್ಕಂಥದ್ದಿದ್ದಾಗ ಮಾತ್ರ ಅದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಿದೆ. ಹಾಗಾಗಿ ಅಂದುಕೊಂಡಷ್ಟು ಎಲ್ಲಾ ಕೆಲಸ ಬೇಗ ಅಲ್ಲ. ಹಾಗಂತ ಯಾವುದೇ ಒಂದು ಕೆಲಸನ ಬಿಟ್ಟು ಕೈಕಟ್ಟಿ ಕೂರ್ಲೂಬಾರದು. ನೀವು ಮಾಡುವ ಪ್ರಯತ್ನ ಮಾಡ್ತಾ ಇರಬೇಕು. ಬಿಟ್ಟ ಕೆಲಸ ಭಗವಂತನಿಗೆ ಬಿಡಬೇಕು. ಯಾವುದೇ ಒಂದು ಕೆಲಸವಾದರೂ ಭಗವಂತನೇ ನಮಗೆ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಕಾಯಕದಲ್ಲಿ ಅಂದರೆ ತಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಏನು ಬದಲಾವಣೆ ತಂದುಕೊಳ್ಬೇಕಾಗಿದೆ, ಯಾವ ವೃತ್ತಿಯನ್ನು ಅಭಿವೃದ್ಧಿ ತಂದುಕೊಳ್ಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಣಪತಿಯನ್ನ ತಾವು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯತ್. ಶನಿ ಅನುಗ್ರಹದಿಂದ ಕೆಲಸಗಳಲ್ಲಿ ಒಂದು ಹೆಜ್ಜೆ ಮುಂದೆ ನಡಿಬಹುದು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದು. ಮನಸ್ಸಲ್ಲಿ ಏನೋ ಒಂದು ಆನಂದ ಇದೆ, ಒಂದು ತೃಪ್ತಿ ಇದೆ, ಒಂದು ಸಾಧನೆ ಮಾಡಬಲ್ಲೆ ಎಂಬತಕ್ಕಂಥ ಆಸೆ ಇದೆ. ವಿದ್ಯಾರ್ಥಿಗಳ ಓದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬಹುದು. ಹಾಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬಹುದು. ನೂತನವಾದಂಥ ವಸ್ತ್ರವನ್ನ ಖರೀದಿ ಮಾಡಬಹುದು, ಅಥವಾ ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನಿಮ್ಮ ಚಿಂತಿಸಬಹುದು. ಹಾಗೆ ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣಬಹುದು. ಹೊಸದಾಗಿ ಮಾಡುವ ಕೆಲಸಕ್ಕೂ ಸಹಿತ ಒಂದು ಲಾಭದ ಕ್ಷಣ ಅಂದ್ರೆ ತಪ್ಪಲ್ಲ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗಣಪನ ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುವಂತದ್ದಾಗ್ಲಿ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ವಿದ್ಯೆಯಿಂದ ಮೊದಲುಕೊಂಡು ಆರ್ಥಿಕ ಪರಿಸ್ಥಿತಿ ತನಕ, ವ್ಯಾಪಾರದಿಂದ ಮೊದಲುಕೊಂಡು ವ್ಯವಹಾರಗಳ ತನಕ, ಕುಟುಂಬದಲ್ಲಿರ್ತಕ್ಕಂಥ ಆತ್ಮೀಯರು, ಅಣ್ಣ ತಮ್ಮಂದರು, ಕುಲಬಾಂಧವರು ಎಲ್ಲರ ಮಧ್ಯದಲ್ಲೂ ಒಂದು ಆತ್ಮೀಯತೆ, ಒಂದು ಸಂಬಂಧ, ಒಂದನ್ನು ಗಟ್ಟಿಪಡಿಸುವಂತಹದ್ದು. ಅಂದ್ರೆ ಒಂದು ಸಂತೋಷವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕುವಂಥದ್ದು. ಹೀಗೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ತಾವು ಅಂದುಕೊಂಡಿದ್ದನ್ನು ಸಿದ್ಧಿಪಡಿಸಿಕೊಳ್ಳುವಂತ ಅದೃಷ್ಟ ನಿಮ್ಮದಾದ್ರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಮಹಾಲಕ್ಷ್ಮಿಯ ಕೃಪೆಗೆ ತಾವು ಪಾತ್ರರಾಗಬಹುದು. ಒಳ್ಳೆದು. ಅದೃಷ್ಟ ಭಗವಂತ ಕೊಟ್ಟಾಗ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು. ಅಂತಹ ಕಾರ್ಯಸಿದ್ಧಿಯನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಭವಿಷ್ಯದಲ್ಲಿರೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಏನೇ ಮಾಡಬೇಕಾದ್ರೂ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಹಾಗೆ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತ ನಿರ್ಣಯ ಶೀಘ್ರ ಫಲವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅದೃಷ್ಟ ರೇಖೆ ನಿಮ್ಮದಾಗತ್ತೆ. ಹಾಗಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಡೆ ಆಲೋಚನೆ ಮಾಡಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಳ್ಬೇಕು. ಶಾಂತಿ ಸಮಾಧಾನವಾಗಿದ್ದು ಎಲ್ಲಾ ಕೆಲಸಗಳ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ನಿಮ್ಮದಾಗತ್ತೆ. ಹಾಗೆ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ಆಗಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನ ತೆಗೆದು ಒಂದಷ್ಟು ಗಂಧವನ್ನ ಭಗವತಿಯ ಪಾದಕ್ಕೆ ಹಚ್ಚಿ ಉಳಿದಂತ ಗಂಧವನ್ನ ತಾವು ಹಣೆಗಚ್ಕೊಂಡ್ರೆ ಅದೃಷ್ಟದ ಸಂಕೇತದಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ ಅಥವಾ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಮಾತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡಿದ್ರೆ ಉತ್ತಮ. ಯಾಕೆಂದ್ರೆ ಆತ್ಮೀಯರಾಗಿರ್ತಕ್ಕಂಥವ್ರು
ಸ್ನೇಹವನ್ನು ಬಯಸಿ ಬರ್ತಕ್ಕಂಥವ್ರು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ಮಾತಾಡಿಸಿ ಇಲ್ಲದ ಸಮಸ್ಯೆಗಳಿಗೆ ನಿಮ್ಮನ್ನು ದೂಡುವಂತ ಪರಿಸ್ಥಿತಿಯೂ ಎದುರಾಗುತ್ತೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಬೇಕು ಬೇಡಗಳನ್ನ ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಯೋಗ ಮತ್ತು ಯೋಗ ಫಲ ಎಂಬತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದರೂ ಅಭಿವೃದ್ಧಿಯನ್ನ ಕಾಣಬೇಕು ಎಂಬತಕ್ಕಂಥ ಚಿಂತನೆ ಇದ್ರೆ ಸಾಧ್ಯವಾದಷ್ಟು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿ ಆರಾಧನೆ ಅಥವಾ ಒಂದಿಷ್ಟು ತೊಗರಿ ಬೆಳೆ, ಒಂದಿಷ್ಟು ಉದ್ದಿನ ಬೆಳೆ, ತೊಗರಿ ಮತ್ತು ಉದ್ದು ಎರಡೂ ಧಾನ್ಯವನ್ನ ಮನೆ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರಿಂದ ಹೆಚ್ಚಿನ ಯಶಸ್ಸು ಸಿದ್ಧಿ ಆಗ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಪದಾರ್ಥಗಳನ್ನ ತಿನ್ಲಿಕ್ಕೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟ ಅಂತಕ್ಕಂಥದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ರೆ ಇಷ್ಟಾರ್ಥ ಸಿದ್ಧಿ ಆದಂಗಿದೆ. ಯುವ ಫಲಗಳಲ್ಲಿ ಗುರುವಿನ ಅನುಗ್ರಹದಿಂದ ಸಾಕಷ್ಟು ಲಾಭವಿದೆ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳೋದಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂತಹದ್ದು ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆಯನ್ನು ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವಂತದ್ದು, ಹಾಗೆ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡತಕ್ಕಂತಹದ್ದು, ಹಾಗೆ ಆಗಿರ್ತಕ್ಕಂಥ ಹಿರಿಯರಿಗೆ ಒಂದಷ್ಟು ನಿಮ್ಮ ಕೈಲಾದಷ್ಟು ಸೇವೆಗಳನ್ನು ಸಲ್ಲಿಸಿ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂತ ಒಳ್ಳೆಯ ನಿರ್ಣಯ ಶೀಘ್ರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಅದ್ಭುತವಾದಂತ ಕಾಲ, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂತ ಕಾಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಖಂಡಿತ ಇದೆ. ಆ ಮನಸ್ತಾಪದಿಂದ ಹೊರಗಡೆ ಬರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ಶಾಂತಿ ಸಮಾಧಾನವಾಗಿರಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಆಗಷ್ಟೇ ಒಳಿತಾಗುವಂಥದ್ದು, ಒಳ್ಳೆಯದನ್ನ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನ ಒಂದು ವಿಳೆದೆಲೆ ಮೇಲೆ ಒಂದು ನಕ್ಷತ್ರವನ್ನಾಗಿ ಬರೀರಿ. ನಕ್ಷತ್ರವನ್ನ ಗಂಧದಲ್ಲಿ ಬರೆದು ನಕ್ಷತ್ರದ ಮಧ್ಯದಲ್ಲಿ ಗಮ್ ಎಂಬತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನ ಬರೆದು ಆ ಎಲೆ ಹಿಂಭಾಗದಲ್ಲಿ ಶ್ರೀಮ್ ಅಂತಕ್ಕಂಥ ಒಂದು ಅಕ್ಷರವನ್ನು ಬರೆದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ವ್ಯವಹಾರಗಳು ಒಂದಷ್ಟು ಲಾಭದಾಯಕವಾಗಿರುತ್ತೆ. ಎಲೆಯನ್ನ ಸಂಜೆವರೆಗೂ ಮನೆಯಲ್ಲೇ ಇಟ್ಟು ಸಂಜೆ ಮೇಲೆ ಪುನಃ ಅದು ನೀರಿಗೆ ಹಾಕಿ. ಪರಿಸ್ಥಿತಿ ಪರವಾಗಿಲ್ಲ, ಶ್ರೀನಿವಾಸನ ಅನುಗ್ರಹದಿಂದಲೋ ಅಥವಾ ಮಹಾವಿಷ್ಣುವಿನ ಅನುಗ್ರಹದಿಂದಲೋ ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಯೋಗ ಫಲದಿಂದಲೋ ಒಂದು ಅದೃಷ್ಟವನ್ನ ತಂದುಕೊಳ್ತೀರಿ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಿದೆಯಲ್ಲ, ಎಲ್ಲವೂ ಸಹಿತ ಬಹಳ ಕಷ್ಟ ಅನ್ಸುತ್ತೆ. ಅದಾದ ಮೇಲೆ ಮಂಜಿನ ಗಡ್ಡೆ ತರ ಕರಗಿ ಹೂವಿನ ಸರತ್ತರ ಎಲ್ಲಾ ಕೆಲಸಗಳಲ್ಲೂ ಲಾಭದಾಯಕವಾಗಿರುತ್ತೆ. ರಾಹುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನದಿಂದ ದೂರ ಇದ್ದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ವಿಚಾರಗಳನ್ನ, ಸತ್ಯಾಸತ್ಯತೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಧ್ಯಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗ್ಲಿ, ಸಣ್ಣ ಪುಟ್ಟ ಮಕ್ಕಳಿಗಾಗ್ಲಿ ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಕ್ಷೀರವನ್ನ ಕೊಡಿ. ಜೊತೆಗೆ ನಿಮ್ಮ ವ್ಯವಹಾರಗಳನ್ನ, ವ್ಯಾಪಾರವನ್ನ, ಕೆಲಸ ಕಾರ್ಯಗಳನ್ನ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ಚರನ ಮಹಾಮಂತ್ರವನ್ನ ಪಠನೆ ಮಾಡ್ತಾ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡಿ ತದನಂತರ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.